ಇನ್ನು ಮಲೆನಾಡು ವಿಷಯ ಬಂದರೆ ಸರ್ ಇವರು ಬಂದು ಇಂಡಸ್ಟ್ರಿಗೆ ಹೊಸಬ್ರಲ್ಲ ಸರ್. ಇವರು ಆರ್ಟ್ ಡಿಪಾರ್ಟ್ಮೆಂಟಿಂದ ಕೆಲಸ ಮಾಡಿದ್ದು. ಇವರು 12 ಒಂದು 18-20 ವರ್ಷ ನಾನು ಅಸೋಸಿಯೇಟ್ ಹಡಪತ್ ಸರ್ ಹತ್ರ ವರ್ಕ್ ಮಾಡ್ತಿದ್ದೆ. 20 ಆಮೇಲೆ ಸೂರಿ ಸರ್ ಜೊತೆ ಕಂಟಿನ್ಯೂ. ಸೂರಿ ಸರ್ ಜೊತೆ ಅಂದರೆ ಆರ್ಟ್ ಡಿಪಾರ್ಟ್ಮೆಂಟ್ ಅಂದರೆ ಸೂರಿ ಸರ್ ಫಸ್ಟ್ ಬಂದು ಕೇಳದೆ ಮಲ್ಲ ಅಂತ ಕೇಳ್ತಾ ಇದ್ರು ಮಲ್ಲಣ್ಣನ. ಸೂರಿ ಸರ್ಗೆ ಫೇವ್ರೇಟ್ ಡಿಪಾರ್ಟ್ಮೆಂಟ್ ಸರ್. ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ನಮ್ಮ ಅಪ್ಪು ಸರ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು. ಇವ್ರ ಮನೆಗೆಲ್ಲ ಮದುವೆ ಆದಾಗೆಲ್ಲ ಇದನ್ನ ದುಡ್ಡು ಕೊಟ್ಟಿದ್ದಾರೆ. ತುಂಬ ದೊಡ್ಡದಿದೆ, ದೊಡ್ಡದಿದೆ ಸರ್. ಅಂದರೆ ಸಲಗದಲ್ಲಿ ಆರ್ಟಿಸ್ಟ್ ಆಗಿ ನೋಡಿದ್ದಾರೆ, ಆದರೆ ಆರ್ಟ್ ಡಿಪಾರ್ಟ್ಮೆಂಟ್ ಆಗಿ ತುಂಬ ವರ್ಷದಿಂದ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸಿನಿಮಾ ಮಾಡಿದ್ದಾರೆ. ಮಣಿರತ್ನಂ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿ ಬಂದಿದ್ದಾರೆ. ಕಡಲ್ ಅನ್ನೋ ಸಿನಿಮಾದಲ್ಲಿ ಅಲ್ಲಿ ಬರ್ತೀನೋ ಇಲ್ಲ ಅನ್ನೋ ಒಂದು ಡೌಟ್ ಇತ್ತಂತೆ. ಸಮುದ್ರದ ಒಳಗಡೆ ಹೋಗ್ಬಿಟ್ಟವ್ರೆ, ಸುನಾಮಿ ಆಗ್ಬಿಟ್ಟಿದೆ. ಅಯ್ಯೋ ಬಂದ್ರೆ ಸಾಕಪ್ಪ ಅಂತ. ಅದಾದ್ಮೇಲೆ ಆ ಕಡೆ ತಲೆ ಹಾಕಿ ಮಲಗಿಲ್ಲ ಅನ್ಸುತ್ತೆ. ಸರ್ ಇಷ್ಟೆಲ್ಲ ಅನುಭವ ಏನು ಹೇಳ್ಕೊಡ್ತೀವಿ ಸರ್ ಸಿನಿಮಾ ಅನ್ನೋ ಒಂದು ಪಾಠ? ಕೆಲಸ ಸರ್, ಥಿಯೇಟ್ರ್ ಫಾಲೋ ಮಾಡ್ತಿರ್ತೀವಿ. ಯಾವಾಗಲೂ ನೈಟ್ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇರ್ತೀವಿ. ರೆಗ್ಯುಲರ್ ನಮಗೊಂಥರ ರೂಢಿ ಆಗ್ಬಿಟ್ಟಿದೆ ಸರ್ ಇದು. ಹಿಂದೆ ನಾವು ಯಾವತ್ತೂ ಅಷ್ಟೇ ಟೈಮಿಂಗ್ಸ್ ಇಲ್ಲ ನಮ್ಮ ಕೆಲಸದಲ್ಲಿ ಮಾತ್ರ. ನೈಟ್ ಆ್ಯಂಡ್ ಡೇ ಅಂದರೆ ನೈಟ್ ಆ್ಯಂಡ್ ಡೇ. ಅವ್ರು ಅನ್ಕೊಂಡಿದ್ದು ಶೆಡ್ಯೂಲ್ ಹಾಕ್ಕೊಂಡಿರ್ತಾರೆ. ಇಮಿಡಿಯೇಟ್ಲಿ ಕೆಲಸ ಇರುತ್ತೆ. ಆಮೇಲೆ ಕೆಲವೊಂದು ಟೈಮ್ ಲೊಕೇಶನ್ ಅಡ್ಜಸ್ಟ್ ಆಗಿ ಮಳೆಗಳು ಅಲ್ಲಿ ಶಿಫ್ಟ್ ವರ್ಕ್ ಮಾಡೋದ್ರಲ್ಲಿ ಓಕೆ ಸರ್. ಯಾಕೆ ಈಗ ಸ್ಟ್ರಗಲ್ ನಿಮಗೆ? ಇಲ್ಲ ಸರ್, ನಾನು ಚಿಕ್ಕ ವಯಸ್ಸಿಂದ ನಾನು ಅರ್ಪಣ ಹತ್ರ ಸೇರಿದ್ದೆ. ನಾನು ಸ್ಟುಡಿಯೋ ಹತ್ರ. ಅಲ್ಲಿ ನಾನು ಬೇಸಿಕ್ಲಿ ಫೈಬರ್ ವರ್ಕು ಅದೆಲ್ಲ ನಮ್ಮ ಅಡಪಣ ಹತ್ರ ಇನ್ನೊಂದೇನಂದರೆ ಎಲ್ಲ ಕೆಲಸ ಕಲಿಬೋದಲ್ಲಿ. ಅಂದರೆ ಎಲ್ಲ ವರ್ಕು ನಡೀತದೆ. ಪೇಂಟ್ ಮಾಡ್ಬೋದು, ಎಲ್ಲ ವರ್ಕ್ ಮಾಡ್ಬೋದು. ಅಲ್ಲೊಂದು 10 ವರ್ಷ ಕೆಲಸ ಮಾಡಿ ಆಮೇಲೆ ಸರ್ ಪರಿಚಯ ಆಯ್ತು. ಸರ್ ನನ್ನ ಜೊತೆಲೇ ಇರೋಂಥ ಹಂಗೆ ಕಂಟಿನ್ಯೂ ಆರ್ಟ್ ಡಿಪಾರ್ಟ್ಮೆಂಟು ಸರ್ ಜೊತೆ ವರ್ಕ್ ಮಾಡ್ಕೊಂಡು ನಂಗೆ ಹೋಗ್ತೀನಿ. ಯಾವೆಲ್ಲ ಸಿನಿಮಾ ಮಾಡಿದ್ದೀರಾ ಸರ್ ಜೊತೆ? ಸರಿ, ನಾನು ಇಂತಿನ ಪ್ರೀತಿಯಿಂದ ಪ್ರತಿಯೊಂದು ಸಿನಿಮಾನು ವರ್ಕ್ ಮಾಡಿದ್ದೀನಿ ಸರ್ ಹತ್ರ. ಇಂತಿನಿನ್ನ ಪ್ರೀತಿಯಿಂದ ಬ್ಯಾಡ್ ವರ್ಕ್ ಮಾಡಿದ್ದಾರೆ. ಈ ಇಷ್ಟು ಸಿನಿಮಾಗ ಅಂದರೆ ಸೂರಿ ಸರ್ ಜೊತೆ ಅಷ್ಟು ಸಿನಿಮಾ ವರ್ಕ್ ಮಾಡ್ತೀರಾ. ಸೋಮು ಸೌಂಡ್ ಇಂಜಿನಿಯರ್ ಎಷ್ಟು ಸ್ಪೆಷಲ್ ಅನಿಸುತ್ತೆ ನಿಮ್ಮ ಜೊತೆಲಿದ್ದ ಹುಡುಗ? ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಸರ್. ನಾವು ಏನಂದ್ರೆ ಆದರೆ ನನ್ನ ಸಿನಿಮಾ ಇದು ಸಪ್ರೇಟ್ ಅಲ್ಲ ಸರ್. ಇದು ಅವ್ರನ್ನ ಮಲ್ಲಣ್ಣ ನೋಡ್ತಾ ಇರೋದು ಸೋಮು ಸೌಂಡ್ ಇಂಜಿನಿಯರ್ ಅಂದರೆ ಶ್ರೇಷ್ಠ ಸಿನಿಮಾ, ಇಲ್ಲ ಡೈರೆಕ್ಟರ್ ಅಭಿ ಸರ್ ಸಿನಿಮಾ ಅದೆಲ್ಲ ಇಲ್ಲ. ಸೋಮು ಸೌಂಡ್ ಇಂಜಿನಿಯರ್ ಅನ್ನೋದು ನನ್ನ ಸಿನಿಮಾ ಪರ್ಸ್ನಲ್. ಯಾಕಂದರೆ ಪ್ರತಿಯೊಬ್ಬರೂ ನಾವು ಸೂರಿ ಸರ್ ಟೀಮಿಂದನೇ ಅಷ್ಟು ಏನು ಈ ಟೀಮ್ ಇದೆಯೋ ಸೂರಿ ಸರ್ ಜೊತೆಗೆ ಇದ್ದಿದ್ದು ಹುಡುಗರನ್ನೇ ಎಲ್ಲರೂ ಸೇರೆ ನಮ್ಮದೊಂದು ರೂಢಿ ಆಗ್ಬಿಟ್ಟಿದೆ. ಕೆಲಸ ಮಾಡಿ ಎಲ್ಲೋ ನೀವು ಒಬ್ಬರೇ ಕೆಲಸ ಮಾಡ್ಬೇಕಂತೇನಿಲ್ಲ. ಏನೋ ಒಂದು ಕೆಲಸ ಆದರೂ ಸಡನ್ನೇ ಒಂದು ಕಾಲ ಅಸಿಸ್ಟೆಂಟ್ ಡೈರೆಕ್ಟರ್ ಆರ್ಟ್ ಡೈರೆಕ್ಟರ್ ಆಗಿರ್ತಾರೆ, ಎಲ್ಲ ಆಗಿರ್ತಾರೆ. ಈಗ ನಮ್ಮ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್, ಅಸೋಸಿಯೇಟ್ ಡೈರೆಕ್ಟರ್ ನವೀನ್ ಪ್ರತಿಯೊಂದು ಕೆಲಸನೂ ಮಾಡಿದ್ದಾನೆ ಸರ್. ನವೀನ್, ರಘುಬೈ ಅಂತ ಇದ್ದಾರೆ ಅವ್ರ ಅಸೋಸಿಯೇಟು, ಕಿರಣ್ ನಾನು ಆ್ಯಕ್ಟಿಂಗು ಮಾಡಿದ್ದೇನೆ ಅಸಿಸ್ಟೆಂಟ್ ಡೈರೆಕ್ಟ್ರು, ಬೀರೇಶ, ಉಮೇಶ, ಯುವರಾಜ, ಟೋಟಲ್ ಎಲ್ಲರೂ. ಅಂದರೆ ಅಲ್ಲಿ ಹೋದಾಗೆ ಎಲ್ಲರೂ ಆ್ಯಕ್ಟು ಮಾಡಿದ್ದಾರೆ, ಎಲ್ಲ ಕೆಲಸನೂ ಮಾಡಿದ್ದಾರೆ. ಒಂದೇ ಕೆಲಸಕ್ಕೆ ಸೀಮಿತವಾಗಿ ಇದ್ದಿಲ್ಲ ಎಲ್ಲರೂ. ನಿಮಗೆ ಚಾಲೆಂಜಿಂಗ್ ಅನಿಸಿದ್ದು ಅಂದರೆ ಇಷ್ಟು ಸಿನಿಮಾ ನೋಡಿದ್ದೀರಲ್ಲ, ಇದರಲ್ಲಿ ಏನು ಸ್ಪೆಷಲ್ ಇರುತ್ತೆ? ಯಾಕೆ ಆಡಿಯನ್ಸ್ ಇವತ್ತಿನ ಜಡ್ಜ್ಮೆಂಟು ಸ್ಪೆಷಲ್ ಇದ್ದರೆ ಕೂಡ ಮಾತ್ರ ಬರೋದು. ನಿಮ್ಗೆ ಅನಿಸಿದ್ದು ಏನಾದರೂ? ನಮ್ಮ ವರ್ಕ್ ಮಾಡ್ತಾನೆ ಗೊತ್ತಾಗ್ಬಿಡ್ತದೆ ಸರ್ ಸಿನಿಮಾ. ಕೆಲವೊಂದು ಸಿನಿಮಾ ಅರ್ಥ ಆಗುತ್ತೆ ಸರ್. ಸ್ಪೆಷಲ್ ಅಂದರೆ ನಮ್ಮ ಉತ್ತರ ಕರ್ನಾಟಕ ಸ್ಲ್ಯಾಂಗಲ್ಲಿ ಒಂದು ಕಮರ್ಷಿಯಲ್ ಸಿನಿಮಾ, ಪಕ್ಕ ಕಮರ್ಷಿಯಲ್ ಆಗಿ ಮಾಡಿದೆ. ಸ್ಪೆಷಲ್ ಅನಿಸಿದ್ದು ಅದೇ ಹೇಳಿದ್ನಲ್ಲ ಸರ್, 100% ಥಿಯೇಟ್ರಿಂದ ಆಚೆ ಬರೋಕ್ಕೆ ಕಣ್ಣಲ್ಲಿ ನೀರು ಹಾಕ್ತೆ ಬರಲ್ಲ ಸರ್, ಅದು ಮಾತ್ರ ಗ್ಯಾರಂಟಿ. ಎಷ್ಟು ಚಾಲೆಂಜಿಂಗ್ ಇತ್ತು ಈ ಪಾತ್ರ? ಅಂದರೆ ಅಲ್ಲಿ ಮೇಕಿಂಗಲ್ಲಿ ಏನಾದರೂ? ಸರ್ ತುಂಬ ಚಾಲೆಂಜ್ ಇತ್ತು. ಮಲ್ಲಣ್ಣಗೆ ಒಂದು ಫೈಟು ಅಂದರೆ ನದಿಯಲ್ಲಿ ಫೈಟ್ ಸೀನು. ಯಾಕಂದರೆ ಬಜೆಟ್ಟು ಒಂದು ಲಿಮಿಟ್ ಬಜೆಟ್ ಹಾಕೊಂಡು ಹೋಗಿದ್ದೀವಿ. ಫಸ್ಟ್ ಶಾಟು ನಾನು ಫಸ್ಟ್ ಶಾಟ್ ಹೋಗುವಾಗೆ ಕೆಳಗಡೆ ಅದು ಕಲ್ಲುಗಳಿದೆ ಸರ್. ಅವರು ಫಸ್ಟು ಹೋಗುವಾಗೆ ಶಾರ್ಟ್ ಹೋಗೋವಾಗೆ ಫುಲ್ ಹರಿದ್ಬಿಟ್ಟು ಹೆಬ್ಬಳ್ಳು ಕಟ್ಟಾಗೋಯ್ತು. ಶೂಟಿಂಗ್ ಮಾಡಲೇಬೇಕು ಸರ್, ಏನಿಲ್ಲ. ಟಯರ್ಡ್ ಆಗಂಗಿಲ್ಲ, ಬಿಸಿಲು ನೋವಿದೆ. ಆಮೇಲೆ ಮಲ್ಲಣ್ಣ ನನ್ನನ್ನು ಎತ್ಕೊಂಡು ಆಚೆ ಬಂದು ಕಾಲಿಗೆ ಬ್ಯಾಂಡೇಜ್ ಕಟ್ಕೊಂಡು ಮತ್ತು ನೀರೊಳಗಡೆ ಇದೆ, ಏನು ನಿಲ್ಲಲ್ಲ ಬಿಡಲ್ಲ, ಇರೋದ್ರಲ್ಲೇ ಚಪ್ಪಲಿ ಹಾಕ್ಕೊಂಡು ಹೋಗಿ ಎಲ್ಲ ಶೂಟಿಂಗ್ ಮುಗೀತು ಸರ್. ಇನ್ನೊಂದು ಟ್ವಿಸ್ಟು ನಮಗೆ ಶಾಕು. ಅಕಸ್ಮಾತ್ ಅದು ಫಸ್ಟೇ ಗೊತ್ತಿದ್ರೆ ನಾವು ಹೋಗ್ತಾ ಇದ್ದಿಲ್ಲ, ಒಳಗಡೆ ಭಯ ಇರೋದು. ಆಮೇಲೆ ಕುಡಿದ್ರೆ ಅಲ್ಲಿ ಮೊಸಳೆ ಇದೆ ಹುಷಾರು ಅಂತ ಎಲ್ಲ ನೀರಲ್ಲಿ ಮುಗಿದ ಮೇಲೆ
ಅದು ಯಾಕೋ ಶೂಟಿಂಗ್ ಮುಗಿದ್ಮೇಲೆ ಇಲ್ಲಾಂದ್ರೆ ಎಲ್ಲಿ ಬರುತ್ತೋ ಏನೋ ಅನ್ನೋ ಭಯ ಇರೋದು. ಚೆನ್ನಾಗಿತ್ತು ಅದು. ಕಮರ್ಷಿಯಲ್ ಆಗಿ ಫೈಟ್ ಮಾಡಿದ್ದೀರಾ, ಫೈಟಲ್ಲಿ ಎಷ್ಟು ಟೇಕ್ ಆಯಿತು, ಏನೇನೆಲ್ಲ ಇನ್ಸಿಡೆಂಟ್ ಏನಾದರೂ ಹೇಳೋದು? ಆಯಿತು ಸರ್. ಇದು ಅಂದರೆ ಲಾಸ್ಟ್ ಇದರಲ್ಲೇ ಅಂದರೆ ಫಸ್ಟ್ ಶೆಡ್ಯೂಲಲ್ಲಿ ಲಾಸ್ಟ್ 4 days ಫೈಟ್ ಪ್ಲ್ಯಾನ್ ಮಾಡಿಬಿಟ್ಟಿತ್ತು. ಫಸ್ಟ್ ಡೇ ಅದಾಗೋಯ್ತು ಫೈಟು. ಇನ್ನೊಂದು ಫೈಟ್ ಅದು ರಘುಬಾಯಿ ಮಾಡಿಸಿದ್ದು. ನೆಕ್ಸ್ಟ್ ಇನ್ನೊಬ್ಬರು ವಿನೋದ್ ಮಾಸ್ಟರ್ ಬಂದರು. ಗದ್ದೆಲ್ಲೇನೋ ನಡೀತಿದೆ ಒಂದು ಫೈಟ್, ಅದು ಸಾಂಗಲ್ಲಿ ಸರ್. ಅದು ಈ ಫೈಟ್ ಬಂದಾಗ ಕ್ರಿಕೆಟ್ ಫೈಟ್ ಬರುತ್ತೆ ಒಂದು, ಅಲ್ಲಿ ಫೈಟ್ ಮಾಡುವಾಗ ನಾನು ಜೋಶಲ್ಲೆಲ್ಲ ಹೊಡೆದ್ಬಿಟ್ಟೆ ಸರ್. ಬ್ರೇಕ್ ಆಗೋಯ್ತು. ಬ್ರೇಕ್ ಆದಮೇಲೆ ಎದ್ದೇಳ್ತೀನಿ, ಕಾಲು ಲಾಕ್ ಆಗ್ಬಿಟ್ಟಿದೆ. ಅಂದರೆ ಮತ್ತೆ ಒಳ್ಳೆ ಎನರ್ಜಿನ ತೋರಿಸ್ಕೋಬೇಕು, ಯಾವಾಗಾದ್ರೂ ಮುಗಿಯುತ್ತಪ್ಪ ಅನ್ನೋಗಿತ್ತು. ಇನ್ನೊಂದು ಶಾರ್ಟ್ಸ್ ನೋಡಿದೆ, ಅಂದ್ರೆ ಮೇಕಿಂಗ್ ಕ್ಲಿಪ್ಪಲ್ಲಿ ರಿಯಲ್ ಆಗಿ ಚಪ್ಪಲಿ ಹೊಡೆದಿರೋದು ಸೀನ್. ಹೌದು ಸರ್. ಸೊ ಈ ಥರ ನ್ಯಾಚುರಲ್ ಆಗಿ ಬರೋಕ್ಕೆ ಎಷ್ಟೆಲ್ಲ ಒದೆಗಳು ಸುಮಾರು. ಅಂದರೆ ಸರ್ ಪಾಪ ಅವ್ರು ಹೊಡಿಬೇಕಂತಲ್ಲ, ನಮ್ಮ ಮುದಿಯಪ್ಪ ಇದ್ದಾರೆ, ಅವರು ಹೊಡಿ ಅಂತಾರೆ, ಅವ್ರಿಗೆ ಹಿಂಗೆ ಮಾಡ್ತಾರೆ. ನಮ್ಮ ಡೈರೆಕ್ಟರ್ ಇದ್ರೆ ರಿಯಲ್ ಬೇಕು ಅಂತೀನಿ. ನಾನು ಕೇಳ್ತಾ ಇದ್ದೀನಿ, ನೀನು ನೋಡ್ದಿಲ್ಲ ಅಂದರೆ ಪದೇ ಹೊಡೆದು ಬಿಡುಗರು ಅಂತಿದ್ದೀನಿ. ಅವರು ಅಣ್ಣ ಹೆಂಗಣ್ಣ ಹೊಡಿಯೋದು ಆಗಲ್ಲ ಅಣ್ಣ ನನಗೆ ಅಂತಾರೆ. ಅಲ್ಲಿ ಡೈರೆಕ್ಟರ್ ಬಂದು ಹಂಗಲ್ಲಿ ಹಿಂಗೆ ಅಂತ ಪ್ರಪ್ ಇತ್ತು. ಅಂದ್ರೆ ಬೇರೆ ಸಿನಿಮಾಗೆಲ್ಲ ನಾವು ಆದರೆ ಅಲ್ಲಿ ಸರ್ ಅಲ್ಲಿ ಪ್ರೊಫೆಷ್ನಲ್ ಆರ್ಟಿಸ್ಟ್ ಆದರೆ ಅವರು ಮಾಡ್ಕೊಂಡ್ಬಿಡ್ತಾರೆ. ಪಾಪ ಅಲ್ಲಿ ಊರನ್ನವ್ರೆ ಅದು ಪಾತ್ರ ಮಾಡ್ತಾ ಇದ್ದಾಗ ಬಿದ್ದು ಸರ್. ಸರಿ ಬಿದ್ದಬೇಕು. ಏಟ್ ಬೀಳೋದಕ್ಕೆ ಫಸ್ಟ್ ಹೊಡೆದು ಹೋಗ್ಬಿಡ್ರಿ, ಆಮೇಲೆ ಇಲ್ಲಂದ್ರೆ ಅದು ಬೇರೆ ಶರ್ಟ್ ಬಿಚ್ಚಿ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟಾರೆ ಕಂಬ ಕಟ್ಟಿ. ಈಗ ಅಂದ್ರೆ ಸೋಮ ಸೌಂಡ್ ಇಂಜಿನಿಯರ್ ಆದ ತಕ್ಷಣ ಸೂರಿ ಶಿಷ್ಯ ಇದ್ದಾರೆ, ಸಲಾಜ ಕೆಂಡ ಇದ್ದಾರೆ. ಸರ್ ಇನ್ನೊಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಮ್ಯೂಸಿಕ್ ಬಗ್ಗೆ. ಚರಣ್ ಸರ್ ಅವ್ರದ್ದು ಆಲ್ರೆಡಿ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂದರೆ ಏನೋ ಒಂದು ಸ್ಪೆಷಲ್ ಮ್ಯೂಸಿಕ್ ಇರುತ್ತೆ. ಅಂದರೆ ನಾವು ಟೀಸರಲ್ಲಿ ನೋಡಿದಾಗ ಅದೇ ಎಕ್ಸ್ಪೆಕ್ಟೇಷನ್ ಬಂತು ಕೂಡ. ಸೊ ಮ್ಯೂಸಿಕ್ ಎಲ್ಲ ಹೇಗೆ ವರ್ಕ್ ಆಗಿದೆ ಇಲ್ಲಿ ಸರ್? 100% ಚರಣ್ ಸರ್ ಈ ಸಿನಿಮಾಗೆ ಒನ್ ಆಫ್ ದ ಮೇನ್ ಸ್ಟ್ರೆಂತ್ ಸರ್. ಅಂದರೆ ನಾವು ಸಿನಿಮಾ ಜಯಣ್ಣ ಸರು, ನಮ್ಮ ಸೂರಿ ಸರ್ ನೋಡ್ಬಿಟ್ಟು ಜಯಣ್ಣ ಸರ್ ನನಗೆ ತಬ್ಕೊಂಡ್ರು, ಸಖತ್ತಾಗಿ ಮಾಡಿದೆ ಅಂದ್ರೆ ಡೈರೆಕ್ಟ್ರಿಗೆ ಹೇಳಿದ್ರು, ಅಪ್ರಿಷಿಯೇಟ್ ಮಾಡಿದ್ರು ಎಲ್ಲರಿಗೂ. ಆದರೆ ಮ್ಯೂಸಿಕ್ ಮಾತ್ರ ನೆಕ್ಸ್ಟ್ ಲೆವೆಲಿಗೆ ಕೊಟ್ಟಿದ್ದಾರೆ ಸರ್. ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದಾ ಟಗರು ಥರ ಅನ್ನೋದು ಮ್ಯೂಸಿಕ್? ಸರ್ ಟಗರು ಥರ ಅನ್ನೋದಕ್ಕೆ ಅದು ಬಿ ಜಿ ಎಮ್ 100% ಸರ್, 100% ಬೇರೆ ಲೆವೆಲಿಗೆ ಮಾಡಿದ್ದಾರೆ. ಅಂದರೆ ಒಂದು ನಾರ್ತ್ ಕರ್ನಾಟಕ ಒಂದು ಹಳ್ಳಿ ಅನ್ನೋ ಒಂದು ಸೊಗಡು ಏನಿದೆ, ಅಂದರೆ ನೀವು 2 hours 15 ನಿಮಿಷ ಉತ್ತರ ಕರ್ನಾಟಕಕ್ಕೆ ಹೋಗಿ ಕೂತ್ಕೊಂಡು ಬರ್ತೀರಾ ಸರ್, ಅದು ಮಾತ್ರ ಸತ್ಯ. ಮತ್ತು 1-2 ಸಾಂಗು ಭಜನಿ ಪದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಪದ. ಇನ್ನೊಂದಿದೆ ಸರ್, ಅದು ಆಕಾಶ್ ಮನಗುಳಿ ಅಂತ ಆಡಿದ್ದು. ಅದು ನಮಗೆ ರವಿ ಸರ್ ಅನ್ನೋರೊಬ್ಬರು ಹೇಳಿದರು, ಅದು ಪೂರ್ತಿ ಸಾಂಗ್ ಹಾಕ್ಬೋದಲ್ಲ. ಒಂದು ಸಾಂಗನ್ನ ಹಾಕಿದೆ, ಸಿನಿಮಾಗೆ ಎಷ್ಟು ಬೇಕು ಅಷ್ಟು ಹಾಕಿದೆ, ಅದು ಪೂರ್ತಿ ಸಾಂಗ್ ಇರಬೇಕಿತ್ತು. ಅಂದರೆ ವಾವ್ ಅನಿಸುತ್ತೆ ಸರ್. ಅದನ್ನು ಚರಣ್ ಸರೇ ಅದನ್ನು ಮಾಡಿಸಿದ್ದು. ಈಗ ಚರಣ್ ಸರ್ ಯಾವುದಾದ್ರು ಒಂದು ಅಂದರೆ ಈಗ ಲವ್ ಟ್ರ್ಯಾಕ್ ಒಂದು ಬಿಟ್ಟಿದ್ದಾರೆ. ಮ್ಯೂಸಿಕಲ್ಲಿ ಏನಾದರೂ ಹೊಸದೇನಾದ್ರು ಪ್ರಯತ್ನ ಸಿಕ್ಕಾಪಟ್ಟೆ ಇದೆ ಸರ್. ಅಂದರೆ ಇನ್ನೂ 2 ಸಾಂಗ್ ಇದೆ ಸರ್, ತುಂಬ ಸ್ಪೆಷಲ್ ಕತೆ ಹೇಳೋವಂಥ ಸಾಂಗು. ಅದು 100% ನಿಮಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ 100% ಕನೆಕ್ಟ್ ಆಗುತ್ತೆ ಸರ್. ಆ ಸಾಂಗ್ ಮಾತ್ರ ಇಲ್ಲಿ ಇರೋಂಥ ಮನಸ್ಸಲ್ಲಿ ಇರೋವಂಥ ಸಾಂಗ್ ಗ್ಯಾರಂಟಿ ಆಗಿದೆ. ಕತೆಗೆ ಅನುಗುಣವಾಗಿ ಪ್ರತಿ ಸಾಂಗು ಈಗ ನಿಮ್ಗೆ ಟೈಟಲ್ ಸಾಂಗ್ ಸೋಮ ಸೋಮ ಅನ್ನೋದೇನಿದೆ ಸರ್, ಅದನ್ನು ಬಂದ್ಬಿಟ್ಟು ಹೀರೋ ಸೋಮನ್ನು ಕ್ಯಾರೆಕ್ಟರೈಸೇಷನ್ ಹೇಳಿರೋ ಸಾಂಗು. ಇದು ಲವ್ ಸಾಂಗು, ಇದು ಕತೆ ಬಿಟ್ಟಿಲ್ಲ. ಯಾವ ಸಾಂಗು ಕತೆ ಬಿಟ್ಟು ಎಲ್ಲೂ ಇಲ್ಲ. ಎಲ್ಲದನ್ನು ಸುತ್ತಮುತ್ತ ಬಿಟ್ಟು ಎಲ್ಲೂ ಶೂಟು ಮಾಡಿಲ್ಲ, ಅಲ್ಲೇ ಶೂಟ್ ಮಾಡಿ ಕತೆ ಸುತ್ತನೇ ಇನ್ನು ಡೈರೆಕ್ಟರ್ ಅಭಿಯವ್ರ ಬಗ್ಗೆ ಹೇಳೋದಾದ್ರೆ, ಆಲ್ರೆಡಿ ಸೂರಿ ಜೊತೆ ಸರ್ ವರ್ಕ್ ಮಾಡಿದ್ದಾರೆ. ಅವ್ರು ಆಲ್ರೆಡಿ ರಾ ಅಂತ ಗೊತ್ತಾಗ್ಬಿಡ್ತದೆ ಅವ್ರ ಜೊತೆ ವರ್ಕ್ ಮಾಡಿದಾಗ. ಸೊ ಅವ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟಿಂಗ್ ಸರ್? ಆ ಮನುಷ್ಯ ನೀವೇನು ನೋಡ್ತೀರಲ್ಲ ಸರ್, ಆ ಮನುಷ್ಯ ಆಗಿರಲ್ಲ. ತುಂಬ ಸಾಫ್ಟು ಸರ್, ಸಿಕ್ಕಾಪಟ್ಟೆ ಸಾಫ್ಟು. ಆದ್ರೆ ಶೂಟಿಂಗ್ ಸ್ಪಾಟಲ್ಲಿ ಹೋದರೆ ಸಿಕ್ಕಾಪಟ್ಟೆ ಟೆರರು. ಅವ್ರಿಗೇನು ಬೇಕು ಅದು ನಾವೇನೋ ಮಾಡ್ಕೊತೀವಿ. ನಾನು ಹೇಳಿದ್ದು ಮಾಡಿ ಅಷ್ಟೇ. ಅಕಸ್ಮಾತ್ ಸಿನಿಮಾದಲ್ಲಿ ನಾನು ಏನಾದರೂ ಚೆನ್ನಾಗಿ ಮಾಡಿದ್ದೀನಿ, ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಅಂದಾಗೆ ಬಿಕಾಸ್ ಆಫ್ ಅದು ಡೈರೆಕ್ಟರ್ ಅಭಿ ಸರಿಗೆ ಬರುತ್ತೆ, ಅಭಿ ಅಣ್ಣಗೆ. ಏನಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೆ ಅದನ್ನು ನಾವು ತೊಗೋಬೇಕು. ಯಾಕಂದ್ರೆ ಅವ್ರು ಹೇಳಿದ್ದು 100% ನಾವು ಕೊಟ್ಟಿಲ್ಲ ಅಂತ ಅರ್ಥ. ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಸರ್. ಈಗ ಆ್ಯಂಗಲ್ಸ್ ಎಲ್ಲ ಎಲ್ಲೆಲ್ಲಿ ಇರ್ತಾಯಿದ್ರು ಅವ್ರದ್ದೇನೋ ಹೊಸದನ್ನು ಮಾಡ್ತಿದ್ರು.
ಸರ್ ಅದೇ ಅವ್ರು ನಾವು ಕ್ಯಾಮ್ರಾ ನೋಡ್ತಾ ಇದ್ದೀವಿ ಕ್ಯಾಮ್ರಾ ಎಲ್ಲೆಲ್ಲಿ ಕ್ಯಾಮ್ರಾಮನ್ ಅದನ್ನ ನಮ್ಮ ಶಿವ ಬ್ರದರ್ ಬರ್ತಾರೆ, ಶಿವಸೇನ ಅವ್ರು ಬರ್ತಾರೆ, ಅವ್ರನ್ನ ಕೇಳ್ಬೇಕು ಅವ್ರಿಗೆ ಜೊತೆ ಅವ್ರಿಗೆ ಹೆಂಗಿರುತ್ತೆ ಅಂತ. ಅವರಿಬ್ರು ಮಾತಾಡ್ಕೊನವ್ರು ರೆಡಿನವರು. ಆ ಬಿಸಿಲಲ್ಲಿ ಅವರು ಕೂಡ ತಿರುಗಾಡ್ತಾ ಇದ್ರು. ಕೆಲವೊಂದು ಪ್ಯಾಟರ್ನ್ ಸಿನಿಮಾಗಳು ಇರ್ತದೆ, ಕ್ಲೋಸ್ ಮಿಡ್ ಹಂಗೆ ಯಾವುದೂ ಇಲ್ಲ ಸರ್. ಸಿನಿಮಾಗೆ ಏನು ಬೇಕು ಅದೆಲ್ಲ ನೀಟಾಗಿ ವರ್ಕ್ ಆಗಿದೆ ಸರ್. ಬಟ್ ನಾವು ಈಗ ಸೂರಿ ಸರ್ ಸಿನಿಮಾದಲ್ಲಿ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಎಲ್ಲೋ ಕ್ಯಾಮ್ರಾ ಇಟ್ಟು ಸರ್ ಅದು ಅವ್ರ ಶಿಷ್ಯ ಅಲ್ವಾ ಸರ್? ಅವ್ರು ಎಲ್ಲೆಲ್ಲಿ ಇಟ್ಟಿದ್ರು ಶಾರ್ಟ್ಸ್. ಅಂದರೆ ಆ್ಯಕ್ಚುಲಿ ಅವ್ರು ನಮ್ಗೆ ಡೈರೆಕ್ಟರ್ ರವಿ ಅಣ್ಣನೇ ಹೇಳೋದು ಒಂದೇ ಮಾತು, ನಮ್ಮ ಗುರುಗಳಿಂದ ಕಲ್ತಿರೋದು. ಚೆನ್ನಾಗಿದೆ ಸಿನಿಮಾ ಅದೆಲ್ಲ ಅಂದಾಗ ಒಂದು ರಿಯಾಲಿಟಿ ಕಟ್ಕೊಡೋದು ಅದೆಲ್ಲ ನಮ್ಮ ಗುರುಗಳಿಂದ ಕಲ್ತಿದ್ದು. ಅಂದರೆ ಸೂರಿ ಸರ್ ಪ್ಯಾಟರ್ನ್ಸ್ ಅಂದರೆ ಅವ್ರ ಕಾನ್ಸೆಪ್ಟ್ ಬೇರೆ ಇರುತ್ತೆ, ಆದರೆ ಇದು ರಿಯಾಲಿಟಿಯಲ್ಲಿ ಸೂರಿ ಸರ್ದೇ ಥರನೇ ಇರುತ್ತೆ ಸರ್.